ನಮಸ್ತೆ. ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಟೋಟಲಿ ಮೆಡಿಕಲ್ ಅಲ್ಲ, ಎಜುಕೇಷನ್ ಬಗ್ಗೆ. NEP 2020 ಲಾಸ್ಟ್ ಇಯರ್ ಮೋದಿ ಗೌರ್ಮೆಂಟ್ ರಿಲೀಸ್ ಮಾಡಿದ್ರಲ್ಲ ನಮ್ಮ ನ್ಯಾಷನಲ್ ಪಾಲಿಸಿ ಬಗ್ಗೆ. ಯಾಕೆ ಈ ವಿಷಯ ಬಗ್ಗೆ ಮಾತಾಡೋದು ಅಂದರೆ, ಬಿಕಾಸ್ ಕ್ಲೋಸ್ಲಿ ಇನ್ವಾಲ್ವ್ ಅಂದರೆ ನಾನೇನು ಪಾಲಿಸಿಯಲ್ಲಿ ಇಲ್ಲ, ಬಟ್ ಎಸೆನ್ಷಿಯಲಿ ಎಜುಕೇಷನ್ ಸಿಸ್ಟಮ್ ಹೆಂಗೆ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಂಡಾಗ ನಾನು ಮಾಡಿದ ಸ್ಟಡೀಸ್ನ ನಾನು ಎಲ್ಲರಿಗೂ ಹೇಳಬೇಕು ಅಂತ ಇಷ್ಟಪಟ್ಟೆ. ಅದಕ್ಕೋಸ್ಕರ ಒಂದಿನೊಂದು ಮಾಡೋಣ ಅಂತ ಮಾಡಿರೋದು. ನನಗೆ ಈ ರೆಗ್ಯುಲರ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನನಗೆ ಅದು ಇಷ್ಟ ಆಗ್ತಾನೆ ಇರಲಿಲ್ಲ ಯಾವಾಗಲೂ. ಯಾಕಂದರೆ ಇದು ಒಂಥರ ರೋಟ್ ಲರ್ನಿಂಗ್ ಅಥವಾ ಮಗ್ಗುಡಿಯೋದು. ಆ್ಯಂಡ್ ಎಸೆನ್ಷಿಯಲಿ ಸ್ಕೂಲಿಗೆ ಹೋದರೆ ಅವ್ರು ನನಗೆ ಹೇಳೋದೇನೆಂದರೆ, ನೀವು ಮಕ್ಕಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲ್ಲ. ನಾನು ಅಫ್ಕೋರ್ಸ್ ಟೈಮ್ ಸ್ಪೆಂಡ್ ಮಾಡ್ತೇನೆ, ಬಟ್ ಮಕ್ಳಿಗೆ ಹೇಳ್ಕೊಡೋಕ್ಕೆ ನಾನಲ್ಲ, ಹೇಳ್ಕೊಡೋಕ್ಕಿರೋ ಸ್ಕೂಲ್ ಆ್ಯಕ್ಚುಲಿ. ನಾನು ಐ ಕ್ಯಾನ್ ಪ್ಲೇ ವಿತ್ ದೆಮ್, ಐ ಕ್ಯಾನ್ ಡಿಸ್ಕಸ್ ಸಮಥಿಂಗ್ ವೆರಿ ಮೋರ್ ಫ್ಯಾಮಿಲಿ ಇಶ್ಯೂಸ್ ಮಾತಾಡ್ಬೋದು ಅವರೊಟ್ಟಿಗೆ. ಬಟ್ ಇದೆಲ್ಲ ನೋಡಿದಾಗ ಯಾಕೆ ರೆಗ್ಯುಲರ್ ಸ್ಕೂಲಿಂಗ್ ನಮ್ಗೊಂದು ಸ್ವಲ್ಪ ಅದು ದೇ ಆರ್ ಆಲ್ ಟಯರ್ಡ್. ಆ್ಯಂಡ್ ಮೋರ್ ದೆನ್ ದಟ್ ನಾವು ಏನೇ ಹೊಸ ವಿಷಯ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಮನೇಲಿ ಬರೀ ಹೋಮ್ವರ್ಕ್ ಬಗ್ಗೆ ಮಾತಾಡಬೇಕು, ಇಲ್ಲ ಮಾರ್ಕ್ಸ್ ಬಗ್ಗೆ ಮಾತಾಡಬೇಕು, ಇಲ್ಲ ಟೀಚರ್ಗಳ ಕಂಪ್ಲೇಂಟ್ಗಳ ಬಗ್ಗೆ ಮಾತಾಡಬೇಕು ಹೊರತು ದೇರ್ ಇಸ್ ನೋ ಒಂದು ಕಾರ್ಡಿಯಲ್ ರಿಲೇಷನ್ಶಿಪ್ಪೇ ಬರ್ತಾ ಇರಲಿಲ್ಲ ಮಕ್ಕಳೊಟ್ಟಿಗೆ. ಸೊ ಅದಕ್ಕೆ ನನಗೆ ಒಂದು ರೀತಿಲಿ ದೇವ್ರು ಕೊಟ್ಟ ವರ ಅನ್ಬೋದು. ಲಾಕ್ಡೌನ್ ಆಯಿತು, ಅದೇ ಟೈಮಲ್ಲಿ ನಾನು ಸ್ಕೂಲಿಂದ ಬಿಡಿಸ್ಬಿಟ್ಟೆ ಅವ್ರನ್ನ. ವಾಟ್ ಐ ಡಿಡ್ ವಾಸ್ ಓಪನ್ ಸ್ಕೂಲಿಂಗ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಇದೆ ಅಲ್ಲ, ನನ್ನ ಫ್ರೆಂಡ್ಸು ಅವ್ರದ್ದೆಲ್ಲ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಅವ್ರನ್ನ ಹೋಮ್ ಸ್ಕೂಲಿಂಗ್ ಹಾಕೊಂಡೆ. ಎಷ್ಟೋ ಜನಕ್ಕೆ ಹೋಮ್ ಸ್ಕೂಲಿಂಗ್ ಬಗ್ಗೆ ಐಡಿಯಾನೇ ಇಲ್ಲ ಆಕ್ಚುಲಿ. ಇಟ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ವಿಚ್ ಇಸ್ ದೇರ್ ಇನ್ ಅವರ್ ಕಂಟ್ರಿ. ಆಕ್ಚುಲಿ ಇಫ್ ಯು ಅಡಾಪ್ಟ್ ಇಟ್ ಕರೆಕ್ಟ್ಲಿ, ಇಟ್ ಇಸ್ ದ ಬೆಸ್ಟ್ ವೇ ಟು ಟೀಚ್ ಎ ಚೈಲ್ಡ್ ಅನ್ಸ್ತದೆ ನನಗೇನು. ಬಿಕಾಸ್ ಯು ಆರ್ ಅಟ್ ಯುವರ್ ಫ್ರೀಡಮ್. ಮಕ್ಳು ಏನ್ ಬೇಕಾದ್ ಕಲಿಬಹುದು, ಯಾವ ಬೇಕಾದ್ ಕಲಿಬಹುದು. ಅದೇ ಟೈಮಲ್ಲಿ 2020 ನ್ಯಾಷನಲ್ ಎಜುಕೇಶನ್ ಪಾಲಿಸಿ ವಿಚ್ ಇಸ್ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ಹೋಮ್ ಸ್ಕೂಲಿಂಗ್ ಕಾನ್ಸೆಪ್ಟ್ಸ್ನ ಹೆಂಗೆ ಸ್ಕೂಲಲ್ಲಿ ಇದು ಮಾಡಬೇಕು ಅನ್ನೋದನ್ನೇ ಮತ್ತೆ ಜುಲೈಯಲ್ಲಿ ಐ ಥಿಂಕ್ ದೇ ರಿಲೀಸ್ಡ್ ಇಟ್. ಸೊ ಫ್ಯೂ ಹೈಲೈಟ್ಸ್ ಆಫ್ ದಿಸ್ NEP ಪ್ರೋಗ್ರಾಮ್. ಇವಾಗ ನನ್ನ ಮಕ್ಕಳು ಹೋಮ್ ಸ್ಕೂಲಿಂಗಲ್ಲಿ ಇದ್ರು, ಹೋಮ್ ಸ್ಕೂಲಿಂಗ್ ಥರನೇ ಇದ್ದಾರೆ ಈಗಲೂ. ಆಕ್ಚುಲಿ ದೇ ಆರ್ ಗಾನ್ ಫ್ರಮ್ ದ ರೆಗ್ಯುಲರ್ ಸ್ಕೂಲಿಂಗ್. ನನ್ನ ಮಕ್ಕಳು ಇಬ್ರು ಯುವಲ್ ಅಂಡ್ ದೈವಿಕ್ ಅಂತ. NEP ಪಾಲಿಸೀಸ್ ಪ್ರಕಾರ ಏನೇನು ಚೇಂಜಸ್ ಆಗಿದೆ ಅಂತ ಹೇಳ್ತೀನಿ ಕೇಳಿ. ಮುಂಚೆ ನಮಗೆಲ್ಲ ಇದು ನಾವೆಲ್ಲ ಓದಿದ್ದು 10+2 10th ಸ್ಟ್ಯಾಂಡರ್ಡ್ ತನಕ ಓದೋದು. ಆಮೇಲೆ +2 ಇಸ್ PUC, ಫಸ್ಟ್ PUC ಸೆಕೆಂಡ್ PUC. ನಾವು ಅದು ಇಲ್ಲ ಈಗ. ನಾವು ದೇ ಹ್ಯಾವ್ ಮೇಡ್ ಇಟ್ ಆಸ್ 5+3+3+4. ಅಂದರೆ ಫಸ್ಟಿಗೆ 3 ವರ್ಷ ಫೌಂಡೇಶನ್, ಆಮೇಲೆ ಕ್ಲಾಸ್ 1 ಅಂಡ್ ಕ್ಲಾಸ್ 2 ತನಕ ಒಂದು ಮೆಥಡ್, ದೆನ್ ಅಪ್ ಟು ನೆಕ್ಸ್ಟ್ 3 ಇಯರ್ಸ್, ಅದಾದ್ಮೇಲೆ ನೆಕ್ಸ್ಟ್ 3 ಇಯರ್ಸ್, ದೆನ್ 9, 10, 11, 12 ದರ್ ಇಸ್ ನೋ PUC ಎನಿಮೋರ್. PUC ಇರೋದಿಲ್ಲ. ಯಾಕೆ ಅದೆಲ್ಲ PUC ತೆಗೆದುಬಿಟ್ಟು ಸೆಮಿಸ್ಟರ್ ಸಿಸ್ಟಮ್ ಮಾಡಿದ್ದಾರೆ ಈಗ. ಅಂದರೆ ನೀವು ಒಂದು ವರ್ಷಕ್ಕೆ ಒಂದೇ ಎಕ್ಸಾಮ್ ಅಲ್ಲ, ವರ್ಷಕ್ಕೆ 2 ಎಕ್ಸಾಮ್ಸ್ ಇರುತ್ತೆ. ಆ್ಯಂಡ್ ಈ ಎಕ್ಸಾಮ್ಸ್ ಕೂಡ ಇವಾಗ ಎಕ್ಸಾಮ್ ಡೆಫಿನೇಷನ್ನೇ ಚೇಂಜ್ ಆಗಿದೆ ಈಗ. ಎಕ್ಸಾಮ್ ಮುಂಚೆ ಎಲ್ಲ ನೀವು ಎಕ್ಸಾಮ್ ಮಾರ್ಕ್ಸ್ ಬರೆಯೋದು, ಟೀಚರ್ಸ್ಗಳು ಮಾರ್ಕ್ಸ್ ಕೊಡೋದಾಗಿತ್ತು. ಇವಾಗ ಆ ಥರ ಅಲ್ಲ. ಇವಾಗ ರಿಪೋರ್ಟ್ ಕಾರ್ಡಲ್ಲಿ ಎಕ್ಸಾಮ್ ಟೀಚರ್ಸು ಎವ್ಯಾಲ್ಯೂಯೇಟ್ ಮಾಡಬೇಕು, ನಿಮ್ಮ ಸಹಪಾಠಿಗಳು, ನಿಮ್ಮ ಕೊಲೀಗ್ಸ್ ಅವರು ಎವ್ಯಾಲ್ಯೂಯೇಟ್ ಮಾಡಬೇಕು ನಿಮ್ಮ ಪೇಪರ್ನ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ನಿಮಗೆ ನೀವು ಎವ್ಯಾಲ್ಯೂಯೇಟ್ ಮಾಡ್ಕೋಬೇಕು. 3 ರಿಪೋರ್ಟ್ ಕಾರ್ಡು ಸೇರಿಸಿ ನಿಮಗೆ ಮಾರ್ಕ್ಸ್ ಬರ್ತದೆ. ಇನ್ನೊಂದು ಬ್ಯೂಟಿಫುಲ್ ಥಿಂಗ್ಸ್ ಪಾಯಿಂಟ್ ನಂಬರ್ 2 ಏನು ಹೇಳಬೇಕು ಅಂದರೆ, ಮುಂಚೆ ಎಲ್ಲ ಸೈನ್ಸ್ 10th ಸ್ಟ್ಯಾಂಡರ್ಡ್ ಆದಮೇಲೆ ಸೈನ್ಸ್ ತೊಗೊಂಡು ಟಾಪು, ನೆಕ್ಸ್ಟ್ ಕಾಮರ್ಸು, ಆರ್ಟ್ಸ್ನವರೆಲ್ಲ ವೇಸ್ಟು. ಆ ಥರ ಎಲ್ಲ ತುಂಬ ಒಂಥರ ಕ್ಯಾಸ್ಟಿಸಮ್ ಆಗೋಗಿತ್ತು ಅದು. ಈಗ ಹೆಂಗೆ ಅಂದರೆ ಸೋ ಮೆನಿ ಸಬ್ಜೆಕ್ಟ್ಸ್. ಈಗ ಸೈನ್ಸ್, ನಾನು ಸೈನ್ಸ್ ಸ್ಟೂಡೆಂಟು. ಸೊ ನನಗೆ ಆ್ಯಕ್ಚುಲಿ ಹಿಸ್ಟ್ರಿಯಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು, ಬಟ್ ಐ ನೆವರ್ ಗಾಟ್ ಆಪರ್ಚುನಿಟಿ ಟು ಸ್ಟಡಿ ಹಿಸ್ಟ್ರಿ. ಇವಾಗ ನೀವು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಒಟ್ಟಿಗೆ ಬೇಕಾದ್ರೆ ನೀವು ಪೊಲಿಟಿಕಲ್ ಸೈನ್ಸ್ ತೊಗೋಬೋದು, ಅಥವಾ ಹಿಸ್ಟ್ರಿ ತೊಗೋಬೋದು, ಅಥವಾ ಯು ವಾಂಟ್ ಟು ಲರ್ನ್ ಸಮಥಿಂಗ್ ಗಾರ್ಡನಿಂಗ್ ಬಗ್ಗೆ ತೊಗೋಬೋದು. ಸೊ ದೇರ್ ಇಸ್ ಸೋ ಮಚ್ ಆಫ್ ಓವರ್ಲ್ಯಾಪ್ ಇದೆ ಈಗ, ವಿಚ್ ಮೆನಿ ಪೀಪಲ್ ಕ್ಯಾನ್ ಎಕ್ಸ್ಪ್ಲೋರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನನಗೆ ಭಾರಿ ಇಷ್ಟ ಆಗಿದ್ದು ಅಂದರೆ, ಅಪ್ ಟು 5th ಸ್ಟ್ಯಾಂಡರ್ಡ್ ಮಾತೃಭಾಷೆಯಲ್ಲಿ ಕಲಿಸೋದು, ಆರ್ ರೀಜನಲ್ ಲ್ಯಾಂಗ್ವೇಜಲ್ಲಿ ಟೀಚಿಂಗ್ ಮಾಡೋದು. ನಾವು ಎಲ್ಲೇ ನೋಡಿ ಪ್ರಪಂಚದಲ್ಲಿ, ಆಲ್ ದ ಯುರೋಪಿಯನ್ ಕಂಟ್ರೀಸ್, ಲೆಟ್ ಇಟ್ ಬಿ ಇಟ್ಲಿ, ಲೆಟ್ ಇಟ್ ಬಿ ಫ್ರಾನ್ಸ್, ಲೆಟ್ ಇಟ್ ಬಿ ಜರ್ಮನಿ, ಲೆಟ್ ಇಟ್ ಬಿ ಗ್ರೀಸ್, ಚೈನಾ, ನನ್ ಆಫ್ ದೆಮ್ ಟೀಚ್ ದ ಬೇಸಿಕ್ಸ್ ಇನ್ English. English needed for a communication, international language is needed. When the children are made to think in their mother tongue, ಅದ್ರದ್ದು ಇದು ವಿಶಿಷ್ಟತೆನೇ ಬೇರೆ. ಇದನ್ನ ಎನ್ಫೋರ್ಸ್ ಮಾಡ್ತಾ ಇದ್ದಾರೆ. ಎನ್ಫೋರ್ಸ್ ಅಂದರೆ ದೇ ಆರ್ ನಾಟ್ ಮೇಕಿಂಗ್ ಇಟ್ ವೆರಿ ಫೋರ್ಸ್ಲಿ, ದೇ ಆರ್ ಮೇಕ್ ಶೂರ್ ದೇ ಆರ್ ಕಂಪಲ್ಸರಿ ಅಂತಲ್ಲ, ಬಟ್ ಈವನ್ ದ ಪ್ರೆಸೆಂಟ್ ಇಂಗ್ಲಿಷ್ ಸ್ಕೂಲ್ಸ್ ಆಲ್ಸೋ ದೇ ಹ್ಯಾವ್ ಎನ್ ಆಪ್ಷನ್, ದ ಚೈಲ್ಡ್ ಶುಡ್ ಲರ್ನ್ ಇನ್ ದ ಮದರ್ ಟಂಗ್ ಅಪ್ ಟಿಲ್ 5th ಸ್ಟ್ಯಾಂಡರ್ಡ್. ದಟ್ ಇಸ್ ಅಮೇಸಿಂಗ್. ದಟ್ಸ್ ರಿಯಲಿ ವಿಚ್ ಐ ವಾಸ್ ಆಲ್ವೇಸ್ ಫಾರ್ ಇಟ್. ಬಿಕಾಸ್ ನಮ್ಮಲ್ಲಿ ಹೇಳ್ದಂಗೆ ನೀವು ಕನಸನ್ನ ಇಂಗ್ಲೀಷಲ್ಲಿ ಕಾಣಲ್ಲ, ನಮ್ಮ ಭಾಷೆಯಲ್ಲಿ ನಾವು ಕನಸು ಕಾಣ್ತೀವಿ, ನಮ್ಮ ಭಾಷೆಯಲ್ಲಿ ಥಿಂಕ್ ಮಾಡ್ತೀವಿ, ದೆನ್ ವಿ ಟ್ರಾನ್ಸ್ಲೇಟ್ ಇಟ್ ಆ್ಯಂಡ್ ಟಾಕ್ ಟು ಅದರ್ಸ್. ಮದರ್ ಟಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನನ್ನ ಮಕ್ಕಳಿಗೆ ನಾನು ಫಸ್ಟ್ ಟ್ಯೂಷನ್ ಹಾಕಿದ್ದೆ ಕನ್ನಡ. ನಮ್ಮ ಮನೇಲಿ ಮಾತಾಡೋದು ಕನ್ನಡ, ಟ್ಯೂಷನ್ ಹಾಕೋದು ಅವಶ್ಯಕತೆ ಇರಲಿಲ್ಲ, ಬಟ್ ಐ ವಾಂಟೆಡ್ ದೆಮ್ ಟು ಲರ್ನ್ ಕರೆಕ್ಟ್ ಲ್ಯಾಂಗ್ವೇಜ್. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ 10+2 ಆದಮೇಲೆ ಏನು ಮಾಡೋದು ಅಂತ, ಡಿಗ್ರಿ ಲೆವೆಲ್. ಸೊ ಡಿಗ್ರಿ ಲೆವೆಲ್ಗೆ ಹೋದಾಗ ಮುಂಚೆ ಎಲ್ಲ ಹೆಂಗಿತ್ತು, ಒಂದೇ ಎಂಟ್ರಿ ಒಂದೇ ಎಕ್ಸಿಟ್. ಇವಾಗೆಲ್ಲ ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್. ಈಗ ಫಾರ್ ಎಕ್ಸಾಂಪಲ್ ಒಬ್ಬ 1 ವರ್ಷ BE ಮಾಡ್ಬೇಕಾದ್ರೆ 1 ವರ್ಷ ಓದ್ತಾನೆ, ಆಮೇಲೆ ಇಷ್ಟ ಆಗಲಿಲ್ಲ ಅವನಿಗೆ MBBS ಮಾಡಬೇಕು ಅನ್ಸುತ್ತೆ, ಬಟ್ ಅದು 1 ವರ್ಷ ವೇಸ್ಟ್ ಆಗೋಗಿತ್ತು ಮುಂಚೆ ಎಲ್ಲ. ಇವಾಗ ಹಾಗಲ್ಲ. ಅವ್ನು BE ಯಾವ ಸಬ್ಜೆಕ್ಟ್ಸ್ ಮಾಡಿರ್ತಾನೆ ಅದು ಇಟ್ ವಿಲ್ ಬಿ ಕ್ರೆಡಿಟೆಡ್ ಟು ಹಿಸ್ ಅಕೌಂಟ್. ಯಾವ್ದಾದ್ರು ಓದಿರ್ತಾನೆ ಅದೆಲ್ಲ. ದೇ ವಿಲ್ ಗಿವ್ ಹಿಮ್ ಎ ಸರ್ಟಿಫಿಕೇಟ್ ಕೋರ್ಸ್. 1 ಇಯರ್ಗೆ ಸರ್ಟಿಫಿಕೇಟು, 2 ಇಯರ್ ಓದಿ ಡ್ರಾಪ್ ಔಟ್ ಆದರೆ ಡಿಪ್ಲೊಮೊ, 3 ಇಯರ್ ಓದಿದರೆ ಡಿಗ್ರಿ, 4 ಇಯರ್ ಓದಿದ್ರೆ ರಿಸರ್ಚ್. ಈ ಥರ ವೇರಿಯಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಮಲ್ಟಿಪಲ್ ಎಕ್ಸಿಟ್. ಅವ್ನು ಏನು ಇಷ್ಟ ಅದು ಮಾಡ್ಬೋದು. ದಿಸ್ ಇಸ್
10+2 ಆದಮೇಲೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ 6ನೇ ಕ್ಲಾಸ್ ನಂತರವೇ ಮಕ್ಕಳಿಗೆ ವೊಕೇಶ್ನಲ್ ಟ್ರೈನಿಂಗ್ ಮಾಡಬೇಕು ಅಂತ. ವೊಕೇಶ್ನಲ್ ಟ್ರೈನಿಂಗ್ ಅಂದರೆ ಏನು? ಒಬ್ಬ ವೆಲ್ಡಿಂಗ್ ಮಾಡ್ಬೋದು, ಒಬ್ಬ ಪಂಚರ್ ಶಾಪ್ ಇಡ್ಬೋದು. ಫಾರ್ ಎಕ್ಸಾಂಪಲ್, ನನ್ನ ಮಗ ಈ ವಾಂಟೆಡ್ ಟು ಬಿ ಎ ಫೈರ್ ಫೈಟರ್. ಏನೇ ಕೇಳಿದ್ರು ಅವ್ನು ಯಾವಾಗಲೂ ಒಂದು ಫೈರ್ ಫೈಟಿಂಗ್ ನಾನು ಸೇರಬೇಕು ಅಂತಾನೆ. ಬಟ್ ಇದೆಲ್ಲ ಇವಾಗ 6ನೇ ಕ್ಲಾಸಿಂದನೇ ದೆರ್ ಇಸ್ ಐ ಥಿಂಕ್ 20 ಡೇ ಆಫ್ ಬ್ಯಾಗ್ ಫ್ರೀ ಪೀರಿಯಡ್ ಅಂತ ಬರೆದಿದ್ದಾರೆ ಪಾಲಿಸಿಯಲ್ಲಿ. ಸೊ ದಟ್ ಮೀನ್ಸ್ 20 days ದೇ ಕ್ಯಾನ್ ಗೋ ಆ್ಯಂಡ್ ಇಂಟರ್ನ್. 6ನೇ ಕ್ಲಾಸಿಂದನೇ ಇಂಟರ್ನ್ಶಿಪ್ನ ಎಕ್ಸ್ಪೋಸ್ ಮಾಡಿಬಿಟ್ರೆ ಮಕ್ಕಳಿಗೆ ಇಟ್ ಈಸ್ ಅಮೇಝಿಂಗ್. ಅವರೆಲ್ಲಾದರೂ ಹೋಗಿ ಏನಿಷ್ಟ ಅವರು ದೇ ಕ್ಯಾನ್ ಗೋ ಆ್ಯಂಡ್ ಲರ್ನ್. ಆ್ಯಂಡ್ ಇನ್ನೊಂದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸ್ಟೆಪ್ ವಾಟ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಇಸ್ ದ GDP. ಈ ಪಾಲಿಸಿಗೆ 3% 6% GDP ಜಾಸ್ತಿ ಮಾಡಿದೆ. ಹಾಗಂದ್ರೆ ಅರ್ಥ ಏನು ಅಂದರೆ, ಯಾವುದೇ ಒಂದು ಸರ್ಕಾರ ಒಂದು ಉದ್ಯಮಕ್ಕೆ ₹100 ಅರ್ನ್ ಮಾಡ್ತಾ ಇದ್ರೆ ಮುಂಚೆ ₹3 ಕೊಡ್ತಾ ಇತ್ತು ಎಜುಕೇಷನ್ಗೆ. ಈ ಸಲ ಅದು ₹6 ಮಾಡಿದೆ, ಡಬಲ್. ಇದು ಒಂದು ತುಂಬ ಒಂದು ದೊಡ್ಡ ಸ್ಟೆಪ್ಪು. ಇದಕ್ಕೆ ಯಾವುದೇ ಒಂದು ಹೊಸ ಪಾಲಿಸಿ ಮಾಡಬೇಕು ಅಂದರೆ ತುಂಬ ಖರ್ಚಿರ್ತದೆ. ಇದು ಅಲಾಟ್ ಮಾಡಿರೋದ್ರಿಂದ ಐ ಥಿಂಕ್ ಇದು ಆದಷ್ಟು ಬೇಗ ಇದು ನಮ್ಮ ಸಿಸ್ಟಮಿಗೆ ಬರೋ ಚಾನ್ಸಸ್ ಜಾಸ್ತಿ. ಇಷ್ಟೆಲ್ಲ ಪಾಲಿಸಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಪಾಲಿಸಿ ಹೆಂಗೆ ಅಂದರೆ, ನಮ್ಮ ಇಂಡಿಯಾನ ಲೆಟ್ಸ್ ಮೇಕ್ ಇಂಡಿಯಾ ಶೈನಿಂಗ್ ಅಂದಂಗೆ. ಬಟ್ ಹೌ ಡು ಯು ಡೂ ಇಟ್? ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಥಿಂಗ್ಸ್ ಟು ಎಕ್ಸಿಕ್ಯೂಟ್. ಈ ಎಕ್ಸಿಕ್ಯೂಷನ್ಗೆ ತುಂಬ ಹಣ ಖರ್ಚಾಗ್ತದೆ. ಸೊ ಅದಕ್ಕೋಸ್ಕರನೇ ಆಫ್ಟರ್ 35 years ಆಫ್ ದಿಸ್ ಪೆಂಡಿಂಗ್ ಜಾಬ್ ಇಟ್ ಇಸ್ ಬಿನ್ ಸಕ್ಸಸ್ಫುಲಿ ಡನ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್. ಆಲ್ರೆಡಿ ಈ ವರ್ಷ ಕರ್ನಾಟಕ ವಾಸ್ ದ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ NEP ಪ್ರೋಗ್ರಾಮ್ ಇನ್ ದ ಹೋಲ್ ಕಂಟ್ರಿ. ಸೊ ಆಲ್ರೆಡಿ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗಿದೆ. Many people are thinking that it is still in the papers, books. No, it is already, the policy is been enforced already. So slowly, in the matter of next 4 to 5 years, I think they are going to put everything into the system. It's going to take time to adapt. Teachers get thinking methodologies. Already a lot of workshops are being held in various districts. My friend Kiran, who runs a school called Open Minds World School, even his school is exactly based. He started this many years back. Thankful to him to guide my children also on these grounds. These are the few points which I thought it is apt to share with you guys. What are the negative things ಅಂದರೆ, ಕೆಲವು ನೆಗೆಟಿವ್ ಪಾರ್ಟ್ಸ್ ಆಫ್ ದಿಸ್ NEP ಏನು ಹೇಳಿರೋದು ಅಂದರೆ, ಒಂದು ಲ್ಯಾಂಗ್ವೇಜ್ ಎನ್ಫೋರ್ಸ್ಮೆಂಟ್. ಲ್ಯಾಂಗ್ವೇಜ್ ವೈ ಫಾರ್ ಎಕ್ಸಾಂಪಲ್ ಎ ಚೈಲ್ಡ್ ಸ್ಟಡಿಯಿಂಗ್ ಇನ್ ತಮಿಳ್ನಾಡು, ಇಫ್ ಹಿ ಗೋಸ್ ಟು ಮಹಾರಾಷ್ಟ್ರ ಆರ್ ಇಫ್ ಹಿ ಗೋಸ್ ಟು ಉತ್ತರ ಪ್ರದೇಶ್, 5ನೇ ಕ್ಲಾಸ್ ತನಕ ಅಲ್ಲಿ ಓದ್ಬಿಟ್ಟು ಹೌ ವಿಲ್ ಗೆಟ್ ಅಕಾಮಡೇಟ್ ಟು ಎ ನ್ಯೂ ಹಿಂದಿ ಲ್ಯಾಂಗ್ವೇಜ್ ಅಂತ. ಒಂದು ಲ್ಯಾಂಗ್ವೇಜ್ ಲರ್ನಿಂಗ್ ಇಸ್ ನಾಟ್ ಎ ಬಿಗ್ ಥಿಂಗ್. ಲ್ಯಾಂಗ್ವೇಜ್ ಕ್ಯಾನ್ ಬಿ ಲರ್ನ್ಡ್ ವೆನ್ ದೇ ಮೂವ್ ಅರೌಂಡ್. But mother tongue is very, very important. Strict enforcement illa, but they have been given an option. And one more important thing was Sanskrit learning. Sanskritana immediate enforce madidre not many people can understand it. So what they have done is they have kept the Sanskrit language even till 12th as an optional subject everywhere. So people who love it, who take it, who want adella, slowly they can go on learning about it. So these are the few gist point of it. So in summary, nanu ಏನು ಹೇಳಬೇಕು ಅಂದರೆ, this is one of the beautiful policies which I personally, I have been since many years I was thinking that it needed a big change, because many countries, let it be Finland, developed countries are all like this. ನಾವೆಲ್ಲ 90ನೇ 90s ಅಲ್ಲಿರೋರೆಲ್ಲ ಸ್ವಲ್ಪ we may feel odd ಬಿದ್ದಿದ್ದು. ಅಂದರೆ ಅವಾಗೆಲ್ಲ we are all totally into the Macaulay's British education system. ಇವಾಗ I think we are all lucky. All the children should be very, very lucky to have this kind of education system. ಎಲ್ಲರೂ ಲಕ್ಕಿ ಇರ್ತಾರೆ ಇದೆಲ್ಲ, ಈ ಥರದ್ದೊಂದು ಶಿಕ್ಷಣ ನೀತಿ ನೋಡಿದರೆ. So we were by the British over the last 200 years, we were made as just the clerks or just the obedient servant. 100 ಜನ ಡಾಕ್ಟ್ರು, 1000 ಜನ ಇಂಜಿನಿಯರ್ಸ್ ಮಾಡಿಸ್ ಕಳಿಸಿ ನಾವು ಕೆಲಸ ಮಾಡಿ ತಗೊಳ್ತೀವಿ. We are not allowed to think. But I think with this policy we should become creative, think and Atmanirbhar. That's very, very important to create our own, innovate, create, patent. Then you sell it to developed countries. Instead of we using their products, let us create something new and make India much, much better. Thank you.